ಸರ್ಕಾರಿ ಕಚೇರಿ ಅಂದ್ರೆ ಸ್ವಚ್ಛತೆಗೆ ಮಾದರಿಯಾಗಿರಬೇಕು. ಆದರೆ ಇಲ್ಲೊಂದು ಸರ್ಕಾರಿ 10 ಕಚೇರಿಯನ್ನು ಒಂದೇ ಕಟ್ಟಡದಲ್ಲಿ ಹೊಂದಿರುವ ಮಿನಿ ವಿಧಾನಸೌಧ ದುರ್ವಾಸನೆಯ ಸೌಧವಾಗಿ ಬದಲಾಗಿದೆ. ಧಾರವಾಡ ಮಿನಿ ವಿಧಾನಸೌಧದಲ್ಲಿ ಅವ್ಯವಸ್ಥೆ ತಾಂಡವಾಡುತ್ತಿದೆ. ಕಳೆದ 1 ತಿಂಗಳಿಂದ ಮಿನಿ ವಿಧಾನಸೌಧದ ಆವರಣದಲ್ಲಿ ಚರಂಡಿ ನೀರು ಓವರ್ಫ್ಲೋ ಆಗುತ್ತಿದ್ದು ಜನತೆ ಈ ವಾಸನೆಯಿಂದ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. 10 ಕೆಲಸ ಕಾರ್ಯಗಳಿಗೆ ಇಲ್ಲಿಗೆ ಬರುವ ಜನರಿಗೆ ದುರ್ವಾಸನೆಯ ಸ್ವಾಗತ ಕೋರುತ್ತಿದೆ. ಮಿನಿ ವಿಧಾನಸೌಧ ಮುಂಭಾಗದಲ್ಲಿಯೇ ಚರಂಡಿ ನೀರು ತುಂಬಿ ಹೊರ ಬರುತ್ತಿದ್ದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಅಥವಾ ಮಿನಿ ವಿಧಾನಸೌಧದ ಕಚೇರಿಯಲ್ಲಿನ ಅಧಿಕಾರಿಗಳು ಸಮಸ್ಯೆ ಪರಿಹಾರಕ್ಕೆ ಮುಂದಾಗದೇ ಇರುವುದು ಸಾರ್ವಜನಿಕರ ಹಿಡಿಶಾಪಕ್ಕೆ ಕಾರಣವಾಗಿದೆ. ಸರ್, ಈಗ ವಿಷಯ ಏನಂತಂದ್ರೆ ನಮ್ಮದು ಮಿನಿ ವಿಧಾನಸಭಾ ಹಾಗೂ ಆಮೇಲೆ ಇಂದಿರಾ ಕ್ಯಾಂಟೀನ್ ಏನಿದೆಯಲ್ಲ, ಅಲ್ಲಿ ಮಿನಿ ವಿಧಾನಸಭಾ ಆಮೇಲೆ ಸಣ್ಣ ಮಕ್ಕಳು, ಹೆಣ್ಮಕ್ಳು, ಗಂಡು ಮಕ್ಕಳು ಪೇಪರ್ಸ್ ಅಂತ ಸಂಬಂಧ ಹೋಗ್ತಾರೆ. ಆಮೇಲೆ ಇಂದಿರಾ ಕ್ಯಾಂಟೀನ್ಗೆ ತಿನ್ನಾಕಂತ ಹೋಗ್ತಾರೆ ಊಟ ಮಾಡೋಕ್ಕೆ. ಆಮೇಲೆ ಅಲ್ಲಿ ಏನಾಯ್ತು ಅಂದ್ರೆ ಚಂಬರ್ ಕಲೆಕ್ಷನ್ ಹೊಡೆದ ಕೆಲಸ ಎಷ್ಟೋ ದಿವಸ ಆಯಿತು, 2 ರಿಂದ 3 ತಿಂಗಳಾಯ್ತು. ನಾವು ಸಂಬಂಧಪಟ್ಟ ಅಧಿಕಾರಿಗೆ ಹೇಳೇವಿ, ನಾವು ಮಾಡಿಸ್ತೀವಿ ಅಂತಾರೆ. ಆಮೇಲೆ ಇಂದಿರಾ ಕ್ಯಾಂಟೀನ್ ನೀರು ಏನಾಯ್ತಲ್ಲ ಅದು ಹವೇ ಬಿಡತ್ತಾರೆ. ಎಲ್ಲ ಈಗ ಆ ಥರ ಕೋವಿಡ್ ಒಂದು ಬಂದೈತಿ. ಅದ್ರ ಸಂಬಂಧ ನಾವು ಏನಂತೀವಿ, ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಕೂಡಲೇ ಅದನ್ನು ಚಂಬರ್ ಕ್ಲೀನ್ ಮಾಡಿಸ್ಬೇಕು, ಕ್ಲೀನ್ ಮಾಡಿಸಿ ಸರಿ ಮಾಡಿಸ್ಬೇಕು. ಆಮೇಲೆ ಮತ್ತು ಇಂದಿರಾ ಕ್ಯಾಂಟೀನಿಂದ ನೀರು ಬಿಡೋದೈತಲ್ಲ ಅದನ್ನು ಬಂದ್ ಮಾಡಿಸಿ ಸೀದಾ ಅದನ್ನು ಚಂಬರ್ ಕಲೆಕ್ಷನ್ ಬಿಡುವಂಥದ್ದು ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂತಂದರೆ ಮತ್ತು ನಾವು DC ಆಫೀಸ್ ಮುಂದೆ ಇಲ್ಲ ಈ ಮಿನಿ ವಿಧಾನಸಭಾ ಮುಂದೆ ನಮ್ಮ ಕರ್ನಾಟಕ ಜನರಕ್ಷಣಾ ವೇದಿಕೆಯಿಂದ ಅಲ್ಲಿ ಉಗ್ರ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಿದ್ದೀವಿ.